ಯನ್ನಾಮ ಶ್ರುತಮನುಕೀರ್ತಯೇತ್ ಅಕಸ್ಮಾತ್. ಮತ್ತೆ ಮುಂದಿನ ಪ್ರಹರ್ಷಣೆ ಭಗವಂತನ ರೂಪದ ಬಗ್ಗೆ ಹೇಳಿದರು, ಅವತಾರಗಳ ಬಗ್ಗೆ ಹೇಳಿದರು. ಯಪ್ಪ ಅದೆಲ್ಲ ಆಯ್ತು, ಭಗವಂತ ಮೂಲ ರೂಪದಿಂದ ಕಾಣೋಲ್ಲ, ಅವತಾರದಿಂದ ಕಾಣಬಹುದು ಅಂತ. ನಾವು ಹುಟ್ಟಿದ ಮೇಲೆ ಅವತಾರವೇ ಮಾಡಿಲ್ಲ. ಮತ್ತು ನಿಮ್ಮದೊಂದು ಕಂಡೀಷನ್, ಕಲಿಯುಗದಲ್ಲಿ ಅವತಾರ ಮಾಡೋಲ್ಲ ಅಂತ. ಮತ್ತು ನಾವೇನು ಮಾಡಬೇಕು? ನಮಗೆ ಅವತಾರ ರೂಪವೂ ಇಲ್ಲ, ಮೂಲ ರೂಪವೂ ಇಲ್ಲ. ನಾವೇನು ಮಾಡಬೇಕು ಭಗವಂತನನ್ನು? ಅದಕ್ಕೆ ಅವ್ರು ಮುಂದೆ ಹೇಳ್ತಾರೆ, ಬೇರೆ ಕಲವು ನಾಮೈವ 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 ನಾನು ಕೇವಲ ಅಂತ. ಭಗವಂತ ನನ್ನ ನೀವು ಕಾಣುವುದು ಬೇಡ, ಭಕ್ತಿಯಿಂದ ಭಗವಂತನ ನಾಮಸ್ಮರಣೆ ಮಾಡಿದರೆ ಸಾಕು, ಸಮಸ್ತ ದೋಷ ಪರಿಹಾರ ಆಗುತ್ತೆ. ಅದೇ ಯನ್ನಾಮ ಶ್ರುತಮನುಕೀರ್ತಯೇ. ಭಗವಂತನ ನಾಮ ಯಾರಾದರೂ ದೇವ್ರ ನಾಮ ಹೇಳೋ ಒಂದು ಕಿವಿಗೆ ಬೀಳೋಲ್ವಾ? ಶ್ರುತಂ, ಕಿವಿಗೆ ಬಿದ್ದದ್ದನ್ನು ನೀನು ಹೇಳು. ಯನ್ನಾಮ ಶ್ರುತಮನುಕೀರ್ತಯೇ. ಕಿವಿಗೆ ಬಿದ್ದ ಭಗವಂತನ ನಾಮವನ್ನು ಅದನ್ನು ನೀನು ಕೂಡ ಅದನ್ನು ಅನುಸರಿಸಿ ಕೀರ್ತನೆ ಮಾಡು. ಯಾರೋ ಒಬ್ರು ಹೇಳ್ತಾ ಇದ್ದಾರೆ, ಅದನ್ನು ನೀನು ಹೇಳು. ಭಗವಂತನ ನಾಮಸ್ಮರಣೆ ಮಾಡು. ಭಗವಂತ ನೋಡಿ, ನಾಮ ಕೀರ್ತನೆ ನಾಮಸ್ಮರಣೆ ಅಂತ ಸಂಸ್ಕೃತದಲ್ಲಿ ಹೇಳೋದಿಲ್ಲ, ಅದು ದಾಸರ ಹಾಡಿನಲ್ಲಿ ಇದೆ ನಾಮಸ್ಮರಣೆ ಅಂತ, ಕನ್ನಡದಲ್ಲಿ ಹೇಳ್ತಾರೆ. ನಾಮಸ್ಮರಣೆ ಎಂದರೆ ನಾಮಸ್ಮರಣೆ, ಹರಿನಾಮಸ್ಮರಣೆ ಮಾಡು ತಾಳೆ. ಅದನ್ನು ಸ್ಮರಣೆ ಮಾಡೋದಕ್ಕೆ ತಾಳೆ ಹಾಕಿ, ಬಾಯಲ್ಲಿ ಹೇಳುವುದಾದರೆ ತಾಳೆ ಬೇಕು, ಹಾಡುವುದಾದರೆ. ಸೊ ನಾಮಸ್ಮರಣೆ ಅನ್ನೋದರಲ್ಲಿ ಇದೊಂದು ವಿಶಿಷ್ಟವಾದ ಶಬ್ದ. ಅದರ ಅರ್ಥ ಏನು ಅಂದರೆ, ಅದನ್ನು ಬಾಯಿಯಲ್ಲಿ ಹೇಳುವುದಷ್ಟೇ ಅಲ್ಲ, ಮತ್ತು ಅದರ ಅರ್ಥವನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಬಾಯಲ್ಲಿ ಹೇಳಬೇಕು. ಅದಕ್ಕೆ ನಾಮಸ್ಮರಣೆ. ಆ ಒಂದೊಂದು ನಾಮದ ಅರ್ಥಚಿಂತನೆ. ವಿಷ್ಣು ಸಹಸ್ರನಾಮ ಪಠನವೂ ಉಂಟು, ವಿಷ್ಣು ಸಹಸ್ರನಾಮ ಸ್ಮರಣವೂ ಬೇರೆ ಉಂಟು. ಅದು ಎರಡು ಒಟ್ಟಾಗಬೇಕು. ವಿಷ್ಣು ಸಹಸ್ರನಾಮ ಹೇಳುವಾಗ ಅಥವಾ ಯಾವುದೇ ಒಂದು ಮಂತ್ರ ಹೇಳುವಾಗ ಆ ಮಂತ್ರದ ಅರ್ಥದ ಕಡೆಗೆ ನಮ್ಮ ಮನಸ್ಸು ಹೋಗಬೇಕು. ಬಾಯಿ ಅರ್ಥವನ್ನು ಹೇಳಬೇಕು, ಬಾಯಿ ನಾಮವನ್ನು ಹೇಳಬೇಕು, ಮನಸ್ಸು ಅರ್ಥವನ್ನು ಚಿಂತನೆ ಮಾಡಿ. ಇದು ನಾಮ ಸ್ಮರಣೆ. ಇಲ್ಲದಿದ್ದರೆ ಬರೀ ನಾಮ ಕೀರ್ತನೆ ಆಗುತ್ತದೆ. ಅದು ಎಲ್ಲಿ ನೋಡಿ, ಇಲ್ಲಿ ಕೀರ್ತನೆ ಅಂತ ಹೇಳಲಿಲ್ಲ, ಯನ್ನಾಮ ಶ್ರುತಂ ಅನುಕೀರ್ತಯೇತ್ ಅಂತ. ಅನು ಅಂದರೆ ಅರ್ಥಕ್ಕೆ ಅನುಗುಣವಾಗಿ, ಅಂದರೆ ಮನಸ್ಸಿನಲ್ಲಿ ಅನುಸಂಧಾನ ಪೂರ್ವಕಂ ಕೀರ್ತನಂ ಅನುಕೀರ್ತನಂ. ಮನಸ್ಸಿನಲ್ಲಿ ಭಗವಂತನ ಗುಣಗಳ ಅನುಸಂಧಾನ ಮಾಡು, ಹೇಳಿ ಅವನ ಹೆಸರನ್ನು ಹೇಳು. ಯಾಕೆಂದರೆ ಬರೇ ಹೆಸರದ್ದೊಂದು ಇಲ್ಲ ದೇವರಿಗೆ. ನಾವು ಮಕ್ಕಳಿಗೆ ಹೆಸರಿಡ್ತೇವೆ, ಅದಕ್ಕೆ ಅರ್ಥ ಇಲ್ಲ. ಕರೀಲಿಕ್ಕೆ ಒಂದು ಹೆಸರು. ಭಗವಂತನಿಗೆ ಕರೀಲಿಕ್ಕೆ ಹೆಸರಲ್ಲ, ಅವನ ಗುಣಾನುಸಂಧಾನಕ್ಕೇ ಇರುವುದು. ಅಲ್ಲಿ ಗುಣಾನುಸಂಧಾನ ಮಾಡದಿದ್ದರೆ ಹೆಸರು ಹೇಳಿ ಏನು ಉಪಯೋಗ ಆಯಿತು? ನಾವು ಕರೀತಾ ಇದ್ದೇವೆ, ವಿಷ್ಣು ವಷಟ್ಕಾರ, ಇಷ್ಟು ಕರೆದೆ ಬಾರಯ್ಯ ಅಂತ ಕರೆಯೋದಾದ್ರು ಅಲ್ಲ, ಅವನು ಕರೆದರೆ ಬರೋಲ್ಲ. ಮತ್ತು ಬರಲಿಕ್ಕೋಸ್ಕರ ಕರೆಯೋದು ಅಲ್ಲ. ಪ್ರತಿಯೊಂದು ನಾಮವೂ ಕೂಡ ಅದನ್ನು ಎವ್ರಿ ವರ್ಡ್ ಈಸ್ ಎನ್ ಎಪಿಥೆಟ್ ಆಫ್ ಗಾಡ್ ಅಷ್ಟೇ. ಪ್ರತಿಯೊಂದು ಶಬ್ದವು ಭಗವಂತನ ಗುಣಗಳನ್ನು ಹೇಳತಕ್ಕಂಥ ನಾಮ. ಆದರೆ ಒಂದು ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ. ನಾಮಕರಣ ಮಾಡಿದವರು ಯಾರು? ಋಷಿಗಳು. ಅದು ದೇವರಿಗೆ ಅಪ್ಪ ಯಾರು? ಋಷಿಗಳು. ಯಾಕೆ ನಾಮಕರಣ ಮಾಡೋ ಅಪ್ಪ. ಅದೇ ಸಪಿತು ಪಿತಾಸ್, ಯಾಕಂದರೆ ವೇದದಲ್ಲೇ ಬಂದ ಮಾತಿದು. ಯಾರು ಭಗವಂತನೇ ನಾಮಕರಣ ಮಾಡ್ತಾನೋ ಅವನು ಭಗವಂತನಿಗೂ ಅಪ್ಪ ಅಂತ. ಸಪಿತು ಪಿತಾಸ್, ಅವನು ಅಪ್ಪನಿಗೂ ಅಪ್ಪ ಆಗ್ತಾನೆ. ಅದರಿಂದ ಭಗವಂತನಿಗೆ ನಾಮಕರಣ ಮಾಡಲಿಕ್ಕೆ ಅಪ್ಪ ಅಮ್ಮ ಇದ್ದರೆ ಅಲ್ವ ನಾಮಕರಣ ಮಾಡೋದು. ಅವನಿಗೆ ಅಪ್ಪ ಅಮ್ಮ ಇಲ್ಲ. ನನಗೆ ನಿನ್ನಂಥ ತಂದೆಯುಂಟು, ನಿನ್ನ ತಂದೆಯ ತೋರೋ ಪುರಂದರ ವಿಠಲ, ನಾನು ಸ್ವದೇಶಿ ನೀನು ಪರದೇಶಿ ಇದ್ದ. ಅವನು ಪರದೇಶಿ, ಅವರಿಗೆ ಅಪ್ಪ ಅಮ್ಮ ಇಲ್ಲ. ಆದ್ದರಿಂದ ಅವನಿಗೆ ಹೆಸರಿಡುವವರು ಯಾರು? ಅವನಿಗೆ ಹೆಸರಿಡುವವರು ಋಷಿಗಳು. ಋಷಿಭಿ ಪರಿಗೀತಾನಿ. ಯಾಕೆ ಹೆಸರಿಟ್ಟರು? ಗೌಣಾನಿ ನಾಮಾನಿ, ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡೋ ನಾಮಗಳು. ಗೌಣ ಅಂದರೆ, ಗೌಣ ಅನ್ನೋದಕ್ಕೆ ಅಪ್ರಧಾನ ಅಮುಖ್ಯ ಅನ್ನೋ ಅರ್ಥ ಇದೆ. ಇನ್ನೊಂದರ್ಥ ಗುಣವನ್ನು ಹೇಳುವ ನಾಮ. ಭಗವಂತ ಪ್ರತಿಯೊಂದು ನಾಮ ಭಗವಂತನ ಗುಣಗಳನ್ನು ಹೇಳುತ್ತೆ. ಅದಕ್ಕೋಸ್ಕರವೇ ಭಗವಂತನಿಗೆ ಸಾವಿರಾರು ನಾಮಗಳು. ಕರೀಲಿಕ್ಕಾದ್ರೆ ಒಂದೇ ಹೆಸರು. ಯಾಕಂದರೆ ಸಾವಿರಾರು ಹೆಸರಿಟ್ರೆ ಅದು ಯಾರ ಹೆಸರೋ ಯಾರನ್ನು ಕರೆದು ಕನ್ಫ್ಯೂಷನ್. ಮತ್ತೆ ಕರೀಲಿಕ್ಕೆ 25 ಹೆಸರಿಟ್ರೆ ಆಗೋಲ್ಲ. ಸಾವಿರಾರು ಹೆಸರು. ಯಾಕೆಂದರೆ ಅನಂತ ಗುಣಗಳಿಗೆಲ್ಲ ಎಲ್ಲ ಗುಣಗಳ ಅನುಸಂಧಾನ ಆಗೋದಕ್ಕೋಸ್ಕರ ಎಲ್ಲ ಶಬ್ದಗಳು ಭಗವಂತ ನಾಮಗಳಾಗಿಬಿಡ್ತವೆ.
ಮತ್ತೆ ನೀವು ಭಾಷಾಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ಎಲ್ಲ ಶಬ್ದಗಳು ದೇವರ ಹೆಸರು ಅನ್ನೋದು ಬಹಳ ಸರಳವಾದ ಸಂಗತಿ. ನನಗೆ ಆಶ್ಚರ್ಯ ಏನು ಅಂದರೆ ಆಚಾರ್ಯರು ಬರೋ ತನಕ, ಆಚಾರ್ಯ ಮಧ್ವರು ಬರೋ ತನಕ ಈ ಭಾಷಾಶಾಸ್ತ್ರದ ಒಂದು ಸರಳ ಸಂಗತಿ ಯಾರಿಗೂ ಅರ್ಥ ಆಗಲಿಲ್ಲ. ಏನೋ ದೊಡ್ಡ ದೊಡ್ಡ ಆಚಾರ್ಯರು ಬಂದ ಮೇಲೆ ಕೂಡ ಆಗಲಿಲ್ಲ ಭಾಷಾಶಾಸ್ತ್ರಗಳಿಗೆ ಅರ್ಥ. ಅವರು ಹೇಳಿದರು ಪ್ರತಿಯೊಂದು ಶಬ್ದವು ಭಗವಂತನ ಹೆಸರು ಅಂತ. ಅದು ಸಹಜ ಅಲ್ವ? ಒಂದು ಶಬ್ದದ ಅರ್ಥ ಏನು ನಿಜವಾಗಿ? ಅದರ ಒಂದು ಶಬ್ದದ ಅರ್ಥ ಕಾಣುವ ಫಾರ್ಮ್ ಅಲ್ಲ, ಎಲ್ಲಿಯೂ ಅಲ್ಲ. ಯಾವ ವಸ್ತುವಿನ ಕಾಣುವ ಫಾರ್ಮನ್ನು ನಾವು ಶಬ್ದದ ಅರ್ಥ ಅಲ್ಲ, ಅದರ ಒಳಗಿರ್ತಕ್ಕಂಥ ಎಸೆನ್ಸ್. ಈಗ ಒಂದು ವ್ಯಕ್ತಿ ಹೆಸರು ಹೇಳ್ತೇವೆ, ಎದುರು ಕಾಣೋದು ಅವನು ಹಾಕೊಂಡ ಅಂಗಿ ಸೂಟು ಬೂಟು ಅದಲ್ಲ. ಅದು ತೆಗೆದುಬಿಟ್ರೆ ಅವನ ಚರ್ಮ ಅದೂ ಅಲ್ಲ. ಅದರ ಒಳಗೆ ಅಸ್ಥಿ, ಚರ್ಮ, ರಕ್ತ, ಮಾಂಸ ಅದೂ ಅಲ್ಲ. ಅದರ ಒಳಗೆ ಇನ್ನರ್ ಮೋಸ್ಟ್ ಎಸೆನ್ಸ್, ಅದು ಅವನ ಹೆಸರು. ಆದರೆ ಆ ಇನ್ನರ್ ಮೋಸ್ಟ್ ಎಸೆನ್ಸಿನ ಒಳಗೂ ಇನ್ನರ್ ಮೋಸ್ಟ್ ಎಸೆನ್ಸ್ ದೇವರನ್ನು. ಪ್ರತಿಯೊಂದು ಒಳಗಿನ ವಸ್ತುವಿನ ಒಳಗೆ ಇರುವ ಸಾರಭೂತವಾದ ಎಸೆನ್ಸ್ ದೇವರಂದ ಮೇಲೆ ಹಾಗಾದರೆ ಒಂದು ಶಬ್ದ ಅರ್ಥವನ್ನು ಆಗಲೇಬೇಕು. ಈಗ ಜೀವ ಅನ್ನೋದು ಕೂಡ ಮುಖ್ಯ ಅಲ್ಲ, ಅದರ ಒಳಗೆ ಮತ್ತೊಬ್ಬ ಇದ್ದಾನ ಅಂತರ್ಯಾಮಿಯಾಗಿ. ಹಾಗಾಗಿ ಪ್ರತಿಯೊಂದು ವಸ್ತುವಿನ ಅಂತರ್ಯಾಮಿಯಾಗಿ ಯಾರಿರ್ತಾನೋ ಅವನೇ ಆ ಶಬ್ದದ ಮುಖ್ಯ ಅರ್ಥ. ಹೊರಗಿನ ಫಾರ್ಮ್ ಅಲ್ವೇ ಅಲ್ಲ. ಯಾವುದೂ ಕೂಡ ಫಾರ್ಮನ್ನು ಹೇಳುವುದಿಲ್ಲ. ಒಬ್ಬ ನೀವು ಹೆಸರು ಹೇಳಿದಾಗ ನಾನು ಯಾವಾಗ ಹೇಳಿ ತೆಂಗಿನಕಾಯಿ ಎಂದರೆ ಅದರ ಒಳಗಿರತಕ್ಕಂಥ ಹೂರಣ, ಆದರೆ ಹೊರಗಿನ ಸಿಪ್ಪೆಯನ್ನು ತೆಂಗಿನಕಾಯಿ ಅಂತೇವೆ, ಗೆರಟೆಯನ್ನು ತೆಂಗಿನಕಾಯಿ. ಆದರೆ ಅಲ್ಲ, ಅದು ಫಾರ್ಮು ಅರ್ಥ ಅಲ್ಲ, ಅದರ ಒಳಗಿರತಕ್ಕಂಥ ಒಂದು ಶಕ್ತಿ ಅರ್ಥ. ಇದು ಭಾಷಾಶಾಸ್ತ್ರದ ನಿಯಮ. ಇಷ್ಟು ಗೊತ್ತಾಗ್ಬಿಟ್ರೆ ನಮಗೆ ಆಟೋಮ್ಯಾಟಿಕಲಿ ತಿಳಿಯಿತು ಎಲ್ಲ ಶಬ್ದಗಳು ಭಗವಂತನ ಹೆಸರು. ಭಗವಂತನ ಹೆಸರದ ಶಬ್ದ ಇದೆ. ಯಾಕೆಂದರೆ ಎಲ್ಲ ವಸ್ತುವಿನ ಒಳಗೂ ಇರತಕ್ಕ ಸಾರಭೂತವಾದ ಅಂತರ್ಯಾಮಿಯವನು. ಅದು ಈ ರಹಸ್ಯ, ಭಾಷಾಶಾಸ್ತ್ರದ ರಹಸ್ಯವನ್ನು ರಿವೀಲ್ ಮಾಡಿದವರು ಆಚಾರ್ಯ ಮಂದರು. ಅಲ್ಲಿ ತನಕ ಅಷ್ಟೇ. ಅವರು ಹೇಳಿದ ಮೇಲೆ ಕೂಡ ಇದೆಲ್ಲ ಸರ್ವಶಬ್ದವು ಭಗವದ್ವಾಚಕ ಅನ್ನೋದು ಫಾರ್ ಫೆಚ್ಡ್ ಮೀನಿಂಗು ಅಂತ ಅನಂತರದ ವೇದಾಂತಿಗಳೆಲ್ಲ ಹೇಳಿದರು. ಅದು ಎಷ್ಟು ವಿಚಿತ್ರ ಅಂದರೆ ಬ್ರಹ್ಮಸೂತ್ರದಲ್ಲಿ ಪ್ರಥಮಾಧ್ಯಾಯದಲ್ಲಿ ಎಲ್ಲ ಶಬ್ದಗಳ ಸಮನ್ವಯ ಮಾಡಿದರು. ನೀವು ನೋಡಬೇಕು, ಶಂಕರರ ಇಂಟರ್ಪ್ರಿಟೇಷನ್ ನೋಡಬೇಕು, ರಾಮಾನುಜರ ಇಂಟರ್ಪ್ರಿಟೇಷನ್ ನೋಡಬೇಕು, ಮಧ್ವರ ಇಂಟರ್ಪ್ರಿಟೇಷನ್ ನೋಡಬೇಕು. ರಾಮಾನುಜರು ಸುಮಾರಾಗಿ ಇದಕ್ಕೆ ಹತ್ರ ಬರ್ತಾರೆ. ಅದು ಶಂಕರ್ ಏನು ಹೇಳ್ತಾರೆ ಗೊತ್ತಾ? ಅಲ್ಲೆಲ್ಲ ಒಂದು ಶಬ್ದ ಇದೆ, ಆಕಾಶ ಸ್ಥಲಿಂಗಾತ್ ಪ್ರಾಣಸ್ತಥಾ ಅನುಗಮಾತು. ಅಂದರೆ ಆಕಾಶ ಶಬ್ದ ವಾಚ್ಯ ವಿಷ್ಣು, ಪ್ರಾಣ ಶಬ್ದ ವಾಚ್ಯ ವಿಷ್ಣು ಅಂತ ಅವ್ರು ಹೇಳೋಲ್ಲ. ಆಕಾಶ ಶಬ್ದ ವಾಚ್ಯ ಆಕಾಶವೇ. ಆ ಕಾಂಟೆಕ್ಸ್ನಲ್ಲಿ ಆಕಾಶ ಅನ್ನೋ ಅರ್ಥ ಕೊಡೋದಿಲ್ಲ, ಅದನ್ನು ಅಮುಖ್ಯವಾಗಿ ವಿಷ್ಣು ಪರವಾಗಿ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಇಡೀ ಬ್ರಹ್ಮಸೂತ್ರದ ಗತಿ ಏನಾಯಿತು? ಅಮುಖ್ಯಾರ್ಥ ನಿರ್ಣಯಕ್ಕೋಸ್ಕರ, ವೇದದ ಅಮುಖ್ಯಾರ್ಥ ನಿರ್ಣಯಕ್ಕೋಸ್ಕರ ಹೊರಟದು. ಆಕಾಶದ ಮುಖ್ಯಾರ್ಥ ಆಕಾಶವೇ. ಇದು ಶಂಕರದ ನಿಲುವು. ನಾನು ಹೇಳೋದು ಅದು ಎಷ್ಟು ಬದಲಾವಣೆ ಆಯಿತು ನೋಡಿ ಅಲ್ಲಿಂದ ನಂತರ. ಥಿಂಕಿಂಗ್ ಪ್ರೋಸೆಸ್ಸು. ಶಂಕರ್ ಹೇಳಿದ್ರು ಆಕಾಶ ಅಂದರೆ ಆಕಾಶವೇ. ಆದರೆ ಇಲ್ಲಿ ಯದೇಶ ಆಕಾಶ ಆನಂದೋ ನಸ್ಯಾತ್ ಅಂತ, ಆಕಾಶದಲ್ಲಿ ಆನಂದ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ ಆಕಾಶ ಇದು? ಈ ಆಕಾಶಕ್ಕೆ ಆನಂದ ಇಲ್ಲ. ಆದ್ದರಿಂದ ಅಲ್ಲಿ ಆಕಾಶ ಅನ್ನೋದಕ್ಕೆ ಅಮುಖ್ಯಾರ್ಥವಾಗಿ ದೇವರನ್ನು ತಗೋಬೇಕು. ಮುಖ್ಯಾರ್ಥ ದೇವರಲ್ಲ. ಹಾಗಾದರೆ ಸರ್ವಸಮನ್ವಯ ಅಮುಖ್ಯಾರ್ಥ ಸಮನ್ವಯಕ್ಕೋಸ್ಕರ ಪ್ರಥಮಾಧ್ಯಾಯ. ಇಷ್ಟು ವಿಚಿತ್ರ ಇದೆ ನೋಡಿ. ಅಂದರೆ ನಮಗೆ ಒಮ್ಮೆ ನಂಬಿಕೆ ಬಂದುಬಿಟ್ರೆ, ಒಂದು ಶ್ರದ್ಧೆ, ಕೆನ್ನೆ ತಟ್ಟಿಕೊಳ್ಳುವ ಅಭ್ಯಾಸ ಆಗಿಬಿಟ್ರೆ ಏನು ಹೇಳಿದ್ರು ಖುಷಿ ಆಗುತ್ತೆ. ಓಹೋ ಏನು ಚಂದ ಹೇಳಿಬಿಟ್ರೆ ನಮ್ಮ ಆಚಾರ್ಯರು ಅಂತ. ತಪ್ಪು ಹೇಳಿದ್ರು ಖುಷಿ ಆಗೋದು, ಏನು ಹೇಳಿದ್ರು ಖುಷಿ ಆಗೋದು. ಆದರೆ ಅದು ಯಾಕೆ ಹೇಳಿದರೆ ಪ್ರತಿಯೊಂದು ಶಬ್ದವನ್ನು ಭಗವಂತನಲ್ಲಿ ಸಮನ್ವಯ ಮಾಡ್ತಾನೆ. ಕಾರಣ ಗೌಣಾನಿ ನಾಮಾನಿ. ಯಾವ ಶಬ್ದವನ್ನೇ ನೀವು ಹೇಳಿ ಅದು ಭಗವಂತನ ಗುಣವನ್ನು ಹೇಳುತ್ತೆ. ಎಲ್ಲಿ ದುಃಖಿ ಅಂತ ಶಬ್ದ ಇದೆ, ಅದು ಭಗವಂತನ ಗುಣ ಹೇಗೆ ಹೇಳುತ್ತೆ ನೋಡಿ. ಶಾಸ್ತ್ರ ದುಃಖಿ ಅಂತಂದರೆ ದುಃಖವುಳ್ಳವನಲ್ಲ. ದುಃಖವುಳ್ಳವನು ಅಂತಂದ್ರೆ ನಾವೇ, ದೇವರಲ್ಲ. ಅಂದರೆ ದುಃಖವುಳ್ಳವನು ಅಂತ ಅರ್ಥ ಅಲ್ಲ. ದುಃಖಿ ಅಂದರೆ ಹೀ ಹೂ ಹ್ಯಾಸ್ ದುಃಖ ಅಲ್ಲ, ಮತ್ತು ಹೀ ಹೂ ಓನ್ಸ್ ದುಃಖ. ಯಾಕೆಂದರೆ ಧನಿ ಅಂದರೆ ಏನಂತ? ಹೀ ಹೂ ಹ್ಯಾಸ್ ಮನಿಯೋ, ಹೂ ಓನ್ಸ್ ಮನಿಯೋ. ಹೂ ಹ್ಯಾಸ್ ಮನಿ ಯಾವುದು? ಶ್ರೀಮಂತನ ದುಡ್ಡಿರೋದು ಡ್ರೈವರ್ಗೆ ಸೇರಿ, ಅವನು ಧನಿ ಅಲ್ಲ. ಬಟ್ ಹೀ ಓನ್ಸ್ ಮನಿ, ಅದರ ಓನರು ಡ್ರೈವರ್ ಅಲ್ಲ, ಯಜಮಾನ. ಹಾಗಾದರೆ ದುಃಖದ ಓನರು ಅಂತ, ಧನಿಯಿಂದ ಧನದ ಓನರು.
ದುಃಖಿನ ದುಃಖದ ಓನರ್. ನಾವು ಓನರ್ ಅಲ್ಲ, ಓನರ್ ಆಗಿದ್ದು ದುಃಖ ಬರದಾಗ ಮಾಡ್ತಿದ್ದೆವು. ಅವನು ದುಃಖ ಕೊಡುವವನು, ಅವನು ಓನರ್. ಹಾಗೆ ಯಾವುದೇ ಶಬ್ದದ ನಿಜವಾದ ಅರ್ಥ ತಿಳಿದರೆ ಈ ಪ್ರಪಂಚವಾಚಕವಾಗಿ ಮುಖ್ಯವಾದ ಯಾವ ಶಬ್ದವೂ ಇಲ್ಲ ಅಂತ ಅನಿಸುತ್ತದೆ. ಅದು ಚೈತನ್ಯ ಮಹಾಪ್ರಭುಗಳ ಆ ಸ್ಥಿತಿಗೆ ಮುಟ್ಟಿದ್ರು. ಅವರ ಆಚಾರ್ಯ ಸಿದ್ಧಾಂತದಿಂದ ಪ್ರಭಾವಿತರಾದವರು. ಅವರು ಮೊದಲು ದೊಡ್ಡ ವ್ಯಾಕರಣ ಪಂಡಿತ. ಕಡೆಗೆ ಮಕ್ಕಳು ಪಾಠಕ್ಕೆ ಹೋದರೆ, ಇಲ್ಲಪ್ಪ ನನಗೆ ವ್ಯಾಕರಣ ಅರ್ಥ ಆಗೋಲ್ಲ ಅಂದರು. ಇವರೆಲ್ಲ ಆಶ್ಚರ್ಯ, ಅಲ್ಲ ನಿಮಗೆ ಅರ್ಥ ಆಗದೆ ಇನ್ಯಾರಿಗೆ ಆಗೋದು ಆಚಾರ್ಯ? ನೀವು ದೊಡ್ಡ ಚೈತನ್ಯ ಪಂಥದಲ್ಲಿ ಮಂತ್ರ ಆಗೋ ಮುಂಚೆ ಅವರ ಹೆಸರೇನು ಗದಾಧರ ಅಂತ ಏನೋ ಹೆಸರಿತ್ತು ಅವರಕ್ಕೆ, ಗೌರಾಂಗ ಅಂತ ಮತ್ತೆ ಬಂದದ್ದು. ಅವರಿಗೆ ವ್ಯಾಕರಣದಲ್ಲಿ ನಿಮಗೆ ಗೊತ್ತಿಲ್ಲದ್ರೆ ಇನ್ಯಾರಿಗೆ ಗೊತ್ತಿರಬೇಕು? ನೀವು ಅಥಾರಿಟಿ ವ್ಯಾಕರಣ ನಮ್ಮ ಕಾಲದಲ್ಲಿ. ಇಲ್ಲ, ನನಗೆ ವ್ಯಾಕರಣ ಅರ್ಥವೇ ಆಗೋಲ್ಲ. ಅವ್ರು ಹೇಳ್ತಾರೆ, ಅವ್ರಿಗೆ ನಿಮಗೆ ಏನು ಹೇಳಬೇಕು ನಾನು? ಐವಣು ಋಲಕ್ ಏವು ಅಯ್ಯವುಚು ಹಯವರಟು ಲಂಗ್ ಯಮಂಗಣಂ ಗಣಂ ಜಪಂಜಿ ಜಪಗಡದಶು ಗಡದ ಎಲ್ಲ ಸೂತ್ರಗಳಿದೆ. ವೃದ್ಧಿರಾದೈಚ್ ಅದೇನ್ ಗುಣ ಎಲ್ಲ ಇದೆ. ಇದೆಲ್ಲ ದೇವರ ನಾಮವಾಗಿ ಕಾಣುತ್ತದೆ. ಹಠ ಮಾಡೋದು ಹೇಗೆ? ಅದನ್ನು ವ್ಯಾಕರಣ ಕಾಣೋಲ್ಲ, ಅದೆಲ್ಲ ದೇವರ ನಾಮವಾಗಿ ಕಾಣುತ್ತೆ ನನಗೆ. ಈ ಸ್ಥಿತಿ ಈಗ ಮುಟ್ಟಿದಾಗ ಅದು ಇಡೀ ಭಗವನ್ಮಯವಾದಂತಹ ಒಂದು ಸ್ಥಿತಿ. ಆ ಸ್ಥಿತಿಗೆ ಮುಟ್ಟುವುದಕ್ಕೋಸ್ಕರ ಈ ನಾಮಗಳಿರು. ಅನಂತ ನಾಮಗಳ ಸಮನ್ವಯ ಮಾಡೋದು. ಯಾಕೆಂದರೆ ಏನು ನಾಮ ಕೇಳಿದರು, ಏನು ನಾದ ಕೇಳಿದರು, ಅದು ಭಗವಂತನ ನೆನಪಾಗಬೇಕು ನಮಗೆ. ಬೇರೆ ವಿಷಯ ನೆನಪಾಗಲೇಬಾರದು. ಅದಕ್ಕೆ ಯನ್ನಾಮ ಶ್ರುತಂ ಅನುಕೀರ್ತಯೇದಕಸ್ಮಾತ್ ಹೇಳ್ತಾರೆ. ನಾಮ ಶ್ರುತಂ, ಯಾವುದೋ ನಾಮ ದೇವರ ನಾಮ ನಿನ್ನ ಕಿವಿಗೆ ಬೀಳುತ್ತಾ? ಬಿದ್ದದನ್ನು ಅನುಕೀರ್ತಯೇತ್, ಅದರ ಅರ್ಥಾನುಸಂಧಾನ ಪೂರ್ವಕವಾಗಿ ಹೇಳು. ಆವಾಗ ಭಗವಂತನ ಗುಣಚಿಂತನೆ ಆಗೋಯ್ತು. ಯನ್ನಾಮ ಶ್ರುತಂ ಅನುಕೀರ್ತಯೇದ್ ಅಕಸ್ಮಾತ್ ಅಂತ ಅವ್ರು ಹೇಳ್ತಾರೆ. ಎಲ್ಲಿ ತನಕ ಅಂದರೆ ಹೇಳಬೇಕು ಅಂತ ಉದ್ದೇಶಪೂರ್ವಕವಾಗಿಯೂ ಅಲ್ಲ. ದೇವ್ರ ನಾಮ ಹೇಳಬೇಕು ಅಂತ ಹೋಗಿ ಪ್ರಯತ್ನ ಮಾಡಿ ಯಾರೋ ಗುರುಗಳ ಹತ್ರ ಉಪದೇಶ ತಗೊಂಡು ಅಲ್ಲ, ಅಕಸ್ಮಾತ್, ನಿಯರ್ ಕೋಇನ್ಸಿಡೆನ್ಸ್. ಎಲ್ಲೋ ಹೋಗ್ತಾ ಇದ್ದೆವು, ಯಾರೊಬ್ರು ದೇವ್ರ ನಾಮ ಹೇಳ್ತಾ ಇದ್ರು, ಕೇಳಿ ನೀನು ಹೇಳು. ಅಕಸ್ಮಾತ್, ಅದು ಬುದ್ಧಿಪೂರ್ವಕವಾಗಿ ಪ್ರಯತ್ನಪೂರ್ವಕವಾಗಿ ಅಲ್ಲ, ಅಕಸ್ಮಾತ್ ಹೋದಲ್ಲಿ ಎಲ್ಲೋ ದೇವ್ರ ನಾಮ ಕೇಳಿತು, ನೀನು ಹೇಳು. ಆಮೇಲೆ ಆರ್ತೋವ ಇದು ಪತಿತಃ ವಿಪ್ರ ರಂಭಾತ್ ಅಂತ ಹೇಳ್ತಾರೆ. ಪ್ರವಿಪ್ರ ಆರ್ತೋವ ಒಂದು ಹೀಗೆ ಅಕಸ್ಮಾತ್ ಕಿವಿಗೆ ಬಿತ್ತು, ಏನೋ ಕೇಳೋದು ಖುಷಿ ಆಯಿತು, ಕೇಳು. ಮಹತ್ವ ಗೊತ್ತಿದ್ದದಲ್ಲ, ಆಕಸ್ಮಿಕ. ಅಥವಾ ಆರ್ತೋವ ಕಾಯಿಲೆ ಬಿದ್ದ, ಏನೋ ದುಃಖಕ್ಕೊಳಗಾದ. ನಮ್ಮಲ್ಲಿ ಉಂಟಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅವಾಗ ನಮ್ಗೆ ಬೇಡ ಅಂದರು, ದೇವ್ರ ನಾಮ ಹೇಳಿದ್ರೆ ಗುಣ ಆಗುತ್ತೋ ನೋಡುವ ಅಂತ ಡಾಕ್ಟ್ರ್ ಕೈ ಬಿಟ್ಟಿದ್ದಾರೆ. ಕಡೆ ವೆಂಕಟರಮಣ ಆದರೂ ಗುಣ ಮಾಡ್ತಾನೆ ನೋಡುವ ಅಂತ ಒಂದು ಬದುಕುವ ಆಸೆಗೋಸ್ಕರ ವೆಂಕಟರಮಣ. ಅದು ದೇವ್ರನ್ನ ನಂಬಿಕೆಯಿಂದಲ್ಲ, ದೇವರು ಒಂದು ವೇಳೆ ಅವನು ಬದುಕಿಸುವುದಿದ್ರೆ ಅದು ಹೇಳಿ ನಮ್ಗೆ ಅಷ್ಟೇ ಹೇಳಿದೆ ವೆಂಕಟರಮಣ ಅಂತ ಹೇಳುವ, ಅವನು ಬದುಕಿಸಿಬಿಟ್ಟು ಲಾಭ ಆಯ್ತಲ್ಲ. ಬದುಕಿಸಲಿಲ್ಲ, ಡಾಕ್ಟರ್ ರಿಪೋರ್ಟ್ ಸತ್ಯ ಆಯಿತು ಅಷ್ಟೇ. ತಲೆ ಹೋಗ್ಬಿಡ್ತಾರೆ ಒಂದು ವೇಳೆ ಬದುಕಿ ಬಿಟ್ರೆ ಅಂತ. ಆ ಬದುಕುವ ಆಸೆಗೆ ನಂಬದ್ದನ್ನು ನಂಬ್ತೇವೆ ನಾವು. ಈ ಜ್ಯೋತಿಷಿಗಳು ಬದುಕೋದು ಹಾಗೆ. ಏನೋ ಒಂದು ಹೇಳಿಬಿಟ್ರೆ ನೀವು ಬದುಕಲಿಕ್ಕೆ ಒಂದು ವಿಧಾನ ಹೇಳ್ತಾರೆ, ಅದು ಬದುಕುವುದಕ್ಕೋಸ್ಕರ ನೀವು ಏನು ಢೋಂಗಿ ಹೇಳಿದ್ರೆ ನಂಬ್ತೇವೆ ನಾವು. ಹಾಗಾಗಿ ಆರ್ತೋವ ಕಾಯಿಲೆ ಬಿತ್ತು ಅಥವಾ ಒಂದು ತಾಪತ್ಕರಕ್ಕೆ ಒಳಗಾಗಿ ತಾಪತ್ರೆ ಪರಿಹಾರಕ್ಕೆ ಅಂತ ಹೇಳು. ಅಥವಾ ಯದಿ ಪತಿತಃ, ಸಮಾಜದಲ್ಲಿ ತಿರಸ್ಕೃತನಾಗಿಬಿಟ್ಟಿದ್ದಾನೆ, ಪತಿತ, ಯಾವ ಸ್ಥಾನಮಾನವೂ ಇಲ್ಲ. ಆಗ ಆ ಪಾತಿತ್ಯವೇ, ಅಥವಾ ಅವನು ಕಳ್ಳತನ ಮಾಡಿದ, ಕೊಲೆ ಮಾಡಿದ, ಪತಿತ ಅಂದ್ರೆ ಹಾಗೆ ಪಾತಿ, ಸಮಾಜದಲ್ಲಿ ಪಾತಿಕ್ಕೆ ಕಾರಣವಾಗಿರ್ತಕ್ಕಂಥ ಮಹಾಪಾತಕ ಮಾಡಿದವ ಅವನು ಕೊಲೆಗಾರ. ಅಡ್ಡಿ ಇಲ್ಲಪ್ಪ, ನಾಮಸ್ಮರಣೆ ಮಾಡಿ. ನೀನು ಮಾಡಿದ ಪಾಪ ತೊಳೆಯುವುದೇ ಇಲ್ಲ, ಬೇರೆ ಯಾರು ಕೊಲೆಗಾರರ ಪಾಪವನ್ನು ತೊಳೆಯುವುದೇ ಹಾಗೆ. ನಾಮಸ್ಮರಣೆ ಮಾಡಿ, ತೊಳೆದು ಹೋಗುತ್ತೆ ಎಲ್ಲ ಪಾಪ. ಕಡೆ ಹೇಳ್ತಾರೆ ಪತಿತೋಥ ವಿಪ್ರಲಂಭಾತು, ಅಥವಾ ಢೋಂಗಿಗೋಸ್ಕರ ಹೇಳು ದೇವ್ರ ನಾಮ. ಅವರು
ಆಚಾರ್ಯರು ಬಹಳ ದೊಡ್ಡವರಪ್ಪ, ಯಾವಾಗಲೂ ದೇವ್ರು ನಾವು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ನೀವು ನಮಗೆ ಪಾದಕಾಣಿಕೆ ಇಡ್ತೀರಿ, ಇನ್ನೊಬ್ಬರನ್ನು ಮೋಸ ಮಾಡೋದಕ್ಕೋಸ್ಕರ ಅದು ದೇವ್ರ ನಾಮ ಹೇಳು. ಹಾಗೆ ಹೇಳಿದರೂ ಕೂಡ ನಿಷ್ಫಲ ಆಗೋಲ್ಲ. ಅದು ವಿಪ್ರಲಂಬ. ಅದರಲ್ಲಿ ಮೋಸಕ್ಕೋಸ್ಕರ, ತಮಾಷೆಗೋಸ್ಕರ, ಪರಿಹಾಸ್ಯಕ್ಕೋಸ್ಕರ ಹೇಳು, ಅಥವಾ ಇನ್ನೊಬ್ಬರನ್ನು ಚೀಟ್ ಮಾಡೋದಕ್ಕೋಸ್ಕರ, ಅದೇ ನೀವು ದೊಡ್ಡ ದೇವ್ರ ಭಕ್ತ ಅಂತ ತಿಳ್ಕೊಂಡು ನೀವು ನನಗೆ ಉಪಚಾರ ಮಾಡಬೇಕು, ನನ್ನ ಕಾಲಿಗೆ ಅಡ್ಡ ಬಿಡಬೇಕು, ಅದಕ್ಕೋಸ್ಕರ ಯಾವುದಕ್ಕೆ ಬೇಕಾದ್ರೆ ಹೇಳು. ಬರಲಿ ಬಾಯಲ್ಲಿ ಭಗವಂತನ ಹೆಸರು. ಆರ್ಥೋವ ಇದು ಪತಿತೋಥ ವಿಪ್ರಲಂಬ. ವಿಪ್ರಲಂಬ ಅಂತ ಕೆಲವರು ಪಾಠ, ವಿಪ್ರಲೋಭ ಅಂತ ಕೆಲವರು ಪಾಠ. ಅದು ವಿಪ್ರಲೋಭ ಅನ್ನೋ ಸ್ಪಷ್ಟ. ಇನ್ನೊಬ್ಬರ ಪ್ರಲೋಭನೆ ಅಂದರೆ ಇನ್ನೊಬ್ಬರನ್ನ ಮೋಸ ಮಾಡೋದಕ್ಕೋಸ್ಕರ, ನಾನು ದೊಡ್ಡ ಮನುಷ್ಯ, ದೊಡ್ಡ ದೇವರ ಭಕ್ತ ಅಂತ ತೋರಿಸಿಕೊಳ್ಳೋದಕ್ಕೋಸ್ಕರ ದೇವರ ಜಪ ಮಾಡೋದು. ಅದಾದರೂ ಆಗಲಿ, ಏನೂ ಮಾಡದೇ ಇರೋದಕ್ಕಿಂತ ಅದಾದರೂ ಮಾಡು. ಇನ್ನೊಬ್ಬರನ್ನ ಮೋಸ ಮಾಡೋದಕ್ಕೋಸ್ಕರ ಅದನ್ನು ಬರಲೆಪ್ಪ ದೇವ್ರ ನಾಮ. ನಾವು ನಾನಾ ವಿಧದಿಂದ ಸಮಾಜವನ್ನು ಮೋಸ ಮಾಡ್ತಾ ಇದ್ದೇವೆ, ಅದಕ್ಕಿಂತ ದೇವ್ರ ನಾಮ ಹೇಳಿ ಮೋಸ ಮಾಡೋದು ಒಳ್ಳೆಯದಲ್ವ? ಒಂದು ಒಳ್ಳೆಯ ಕೆಲಸ ಮಾಡಿ ಮೋಸ ನಾವು ಮಾಡ್ತಾ ಇರೋದು ಮೋಸವೇ. ಯಾವುದೋ 1000 ವಿಧಾನಗಳಿಂದ ಸಮಾಜವನ್ನು ಮೋಸ ಮಾಡಿ ಬದುಕ್ತಾ ಇದ್ದೇವೆ. ಅದರ ಬದಲು ದೇವ್ರ ನಾಮ ಹೇಳಿ ಮೋಸ ಮಾಡಿ ಅಡ್ಡಿಲ್ಲ. ಪತಿತೋಥ ವಿಪ್ರಲಂಭಾದ ಅಥವಾ ವಿಪ್ರಲೋಭಾದ. ಯಾಕೆಂದರೆ ಹಂತಿ ಅಂಹಃ ಸಪದಿ ನೃಣಾಂ ಅಶೇಷತಃ ಅನ್ಯಂ. ಯಾಕೆಂದರೆ ನೀನು ಹೇಗೆ ಬೇಕಾದ್ರೆ ಹೇಳು, ನಾರಾಯಣ ನಾಮವನ್ನು ಸುಮ್ಮನೆ ಬೂಟಾಟಿಕೆಗೋಸ್ಕರ ಹೇಳು, ಅಥವಾ ಎಲ್ಲ ಹೇಳ್ತಾರೆ ಹೇಳಿಬಿಡು, ಅಥವಾ ಏನೋ ಫಲ ಬಂದರೆ ಬರಲಿ ಅನ್ನುವಂಥ ಅಪನಂಬಿಕೆಯಿಂದ ಹೇಳು. ಯಾವ ಬೇಕಾದ್ರೆ ಹೇಳು. ನೀನು ಏನು ಹೇಳಿದರೂ ಭಗವಂತನ ನಾಮ ಅನ್ನುವುದು ಒಂದು ಬೆಂಕಿ. ಅದು ಮುಟ್ಟಿದ್ರೆ ಸುಡುತ್ತೆ. ಅದನ್ನು ಸುಡುತ್ತೆ ಅಂತ ತಿಳಿದು ಅದರ ಮಹತ್ವ ಜ್ಞಾನದಿಂದ ಮುಟ್ಟಬೇಕಾಗಿಲ್ಲ. ಹಾಗೆ ನಾಮದ ಮಹತ್ವ ಗೊತ್ತಿಲ್ಲದೆ ಹೇಳು, ತಮಾಷೆಗೋಸ್ಕರ ಹೇಳು, ಅದು ಸುಟ್ಟೇ ಬಿಡುತ್ತೆ ನಿನ್ನ ಪಾಪಗಳನ್ನು. ಹಂತಿ ಅಮ್ಮಃ ಸಪದಿ ನೋಡ, ಅದು ಕೂಡ ಬೇರೆ ಪರಿಹಾರಕ್ಕೆಲ್ಲ ಔಷಧಗಳು ಇರ್ತವೆ. ಅದೆಲ್ಲ 2 ತಿಂಗಳು ತಗೋಬೇಕು, 3 ತಿಂಗಳು ಇರ್ತೇವೆ. ಒಂದು ಕೋರ್ಸು 42 ದಿವಸ ತಗೋ. ಇದೇನಿಲ್ಲ, ಸಪದಿ. ನೀನು ಉಚ್ಚಾರ ಮಾಡಿದ ಕ್ಷಣದಲ್ಲೇ ಈ ಕಡೆ ಮೈನಸ್ ಆಗ್ತಾ ಹೋಗುತ್ತೆ ಪಾತಕ. ಹಂತಿ ಅಮ್ಮಃ ಸಪದಿ. ಅದು ಕೂಡ ಚೂರಲ್ಲ, ನೃಣಾಂ ಅಶೇಷತಃ. ಅದನ್ನು ಪರಿಹಾರ ಮಾಡುವುದನ್ನು ನಿಶ್ಶೇಷವಾಗಿ ನಮ್ಮಲ್ಲಿರ್ತಕ್ಕಂತಹ ದೋಷಗಳನ್ನು ಪರಿಹಾರ ಮಾಡಿ. ಹಂತ್ಯಂಹ ಸಪದಿ ನೃಣಾಂ ಅಶೇಷತಃ. ಹೀಗಿರುವಾಗ ಅನ್ಯಂ ಕಶೇಷಂ ಕಶೇಷಾದ್ ಭಗವತಃ ಭಾಷೆ ಮುಮುಕ್ಷು ಸಮಾಶ್ರಯ. ಅವ್ರು ಹೇಳ್ತಾರೆ, ಹಾಗಿರುವಾಗ ಈ ಜಗತ್ತನ್ನು ಧಾರಣೆ ಮಾಡಿರ್ತಕ್ಕಂಥ ಶೇಷನಿಂದ ಬೇರೆಯಾದ ಭಗವಂತ. ಇನ್ನು ನೋಡಿ, ಇಲ್ಲಿ ಶೇಷ ಅಂದರೆ ಹಾವಿನ ಹೆಡೆಯ ಶೇಷ ಅಲ್ಲ, ಶೇಷ ಅಂದೇನೆ ಹೇಳಿದ್ರಲ್ಲ. ಎಲ್ಲವೂ ನಾಶವಾದಾಗ ಯಾವುದು ಶೇಷವಾಗಿ ಉಳಿತದೋ ಅದು. ವೆನ್ ಎವ್ರಿಥಿಂಗ್ ಈಸ್ ಡಿಸ್ಟ್ರಾಯ್ಡ್, ಇಡೀ ಜಗತ್ತು ನಾಶವಾಗಿದೆ, ಕೊನೆಗೆ ಉಳಿಯುವುದು ಭಗವಂತ, ಅವನು ಶೇಷ. ಎಲ್ಲ ತೆಗೆದು 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 ಕೊನೆಗೆ ಯಾವುದು ಉಳಿತದೆ ಅದು ಶೇಷ. ಅದು ಯಾವುದು ಭಗವಂತ, ಎನರ್ಜಿ. ಅದರಿಂದ ಅನ್ಯಂ ಕಶೇಷ ಭಗವತಃ ಆಶ್ರಯ ವಿಮುಕ್ಷು ಮುಮುಕ್ಷು. ಮೋಕ್ಷ ಪಡೆಯಬೇಕು ಅಥವಾ ಈ ಸಂಸಾರದ ದುಃಖದಿಂದ ಪಾರಾಗಬೇಕು ಅಂತ ಬಯಸುವ ಈ ಶೇಷನಾಮಕನಾದಂಥ, ಶೇಷನಾಮಕನಾದ ಅಂದರೆ ಸಂಕರ್ಷಣ ರೂಪಿ ಭಗವಂತ, ಸಂಕರ್ಷಣ ರೂಪ. ಅದು ಎಲ್ಲಿ ಯಾಕೆ ಬಂತು? ನಾವು ಇಡೀ ಬ್ರಹ್ಮಾಂಡವನ್ನು ಹೊತ್ತವನು ಶೇಷ. ಅದಕ್ಕೆ ಅದೇ ಶಬ್ದವನ್ನು ಬಳಸ್ತಾರೆ. ಜಗತ್ತನ್ನು ಧಾರಣೆ ಮಾಡಿದ ಶೇಷನಾಮಕನಾದ ಭಗವಂತನ ನಾಮವನ್ನು ಬಿಟ್ಟು ಇನ್ನು ಯಾವುದನ್ನು ಆಶ್ರಯಿಸಿ ನಾವು ಇದನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ? ಈ ಪಾತಕಗಳನ್ನು ಯಾವುದನ್ನು? ಇದು ಅಂಹ ಸಬಲಿನ ಅಶೇಷತಃ. ಒಂದು ಪೂರ್ತಿ ಪರಿಹಾರ ಮಾಡುತ್ತೆ, ಒಂದು ತಕ್ಷಣ ಪರಿಹಾರ ಮಾಡುತ್ತೆ. ಇದರ ರಿಸಲ್ಟ್ ನೀವು ಕಾಯಬೇಕಾಗಿಲ್ಲ, ಅನೇಕ ಜನ್ಮಗಳಲ್ಲಿ ಕಾಯಬೇಕಾಗಿಲ್ಲ. ಮೋಕ್ಷಕ್ಕೆ ಅನೇಕ ಜನ್ಮ ಕಾಯಬಹುದು. ಅದನ್ನು ನಾವು ಮಾಡಿದ ಪಾಪ ಇದೇ ಭಾಗವತದಲ್ಲಿ 6ನೇ ಸ್ಕಂಧದಲ್ಲಿ ಬಂದಿರತಕ್ಕಂಥದ್ದು. ಹೇಳ್ತಾನೆ ಶುಕಾಚಾರ್ಯ ಒಂದು ಪ್ರಶ್ನೆ ಮಾಡ್ತಾನೆ. ಮನುಷ್ಯ ತಪ್ಪು ಮಾಡ್ತಾನೆ, ಅದಕ್ಕೆಲ್ಲ ಪ್ರಾಯಶ್ಚಿತ್ತಾನೆ ಅಶೀಷಾಣ ಕಥಿತಾನೆ. ನೀವೇನೇನೋ ಇಂತಿಂಥ ತಪ್ಪಿಗೆ ಇಂತಿಂಥ ಪ್ರಾಯಶ್ಚಿತ್ತ ಅಂತ ಹೇಳ್ತೀವಿ. ಅದು ವ್ಯರ್ಥ ಅಲ್ವಾ? ಯಾಕೆಂದರೆ ಈಗ ಸೋಮವಾರದಿಂದ ಶನಿವಾರ ತನಕ ತಪ್ಪು ಮಾಡ್ತಾ ಇರೋದು, ಸಂಡೇ ಹೋಗಿ ಚರ್ಚಿನಲ್ಲಿ ಕನ್ಫೆಸ್ ಮಾಡಿ ಬಂದರು, ಪರಿಹಾರ ಆಯಿತು.
ಮತ್ತೆ ಪುನಃ ಸೋಮವಾರ ಪಾಪ ಮಾಡ್ತಾ ಇರೋದು, ಪುನಃ ಭಾನುವಾರ ಹೋಗಿ ಕನ್ಫೆಸ್ ಮಾಡೋದು ಫಾದರ್ ಹತ್ರ, ಮುಗಿದೋಯ್ತು, ಪಾಪವೇ ಇಲ್ಲ. ಪ್ರತಿ ವಾರ ಪಾಪ ಮಾಡ್ತಾ ಇರೋದು, ಭಾನುವಾರ ಹೋಗಿ ಕನ್ಫೆಸ್ ಮಾಡೋದು. ಸೊ ಈ ಪ್ರಾಯಶ್ಚಿತ್ತದಿಂದ ಪಾಪ ಪರಿಹಾರ ಆಗುವುದು ಅಂದರೆ ಮತ್ತೊಮ್ಮೆ ಪುನಃ ಪಾಪ ಮಾಡುವುದಕ್ಕೆ ಒಂದು ಪರ್ಮಿಟ್ ಮಾಡಿದ ಹಾಗಲ್ವ ಅದು. ಇದೇ ತಪ್ಪು ಮಾಡೋದು, ಪ್ರಾಯಶ್ಚಿತ್ತ ಮಾಡೋದು, ಪುನಃ ತಪ್ಪು ಮಾಡೋದು, ಪ್ರಾಯಶ್ಚಿತ್ತ ಮಾಡೋದು. ಏನು ಉಪಯೋಗ ಇದೆ? ಇದು ಪರಿಹಾರವೇ ಇಲ್ಲದಂಥ ಈ ಪ್ರಾಯಶ್ಚಿತ್ತಗಳಿಂದ ಏನು ಉಪಯೋಗ ಆಗುತ್ತೆ? ಅದಕ್ಕೆ ಅವನು ಹೇಳ್ತಾನೆ, ಮನ್ಯೇ ಕುಂಜರ ಶೌಚವತ್ತು. ಬಹಳ ಅದ್ಭುತವಾದ ದೃಷ್ಟಾಂತ ಕೊಡ್ತಾನೆ. ಆನೆಯ ಸ್ನಾನದ ಹಾಗೆ ಅದನ್ನು ಸಮುದ್ರ ನದಿ ಕರ್ಕೊಂಡು ಹೋಗೋದು, ಸರಿ ಚಂದ ಮಾಡಿ ಸ್ನಾನ ಮಾಡಿಸ್ತಾನೆ, ಅದು ಬ್ರಷ್ ಮಾಡಿ ಅದು ಮೇಲೆ ಬಂದು ಒಳ್ಳೆ ಹೊಯ್ಗೆ ಮೈ ಮೇಲೆ ಹಾಕೊಳ್ಳೋದು, ಸ್ನಾನ ಮಾಡೋದು, ಮೇಲೆ ಬಂದು ಹೊಯ್ಗೆ ಮೈ ಮೇಲೆ ಹಾಕೊಳ್ಳೋದು. ಇದು ಹಾಗೆ ಆಯ್ತಲ್ಲ, ಪ್ರಾಯಶ್ಚಿತ್ತ ಮಾಡೋದು ಮತ್ತು ಬರೋದು ಪಾಪ ಮಾಡೋದು. ಅಂದರೆ ಮುಂದೆ ಪಾಪ ಮಾಡಲಿಕ್ಕೆ ಒಂದು ಫ್ರೀ ಲೈಸೆನ್ಸ್ ಪ್ರಾಯಶ್ಚಿತ್ತ. ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಉಂಟು, ತಪ್ಪಿಲ್ಲ ಪಾಪ ಮಾಡಿ. ಮತ್ತು ಪ್ರಾಯಶ್ಚಿತ್ತ ಉಂಟು, ಪುರೋಹಿತರಿದ್ದಾರೆ, ಅವರು ಎಲ್ಲ ಪರಿಹಾರ ಮಾಡಿಬಿಡ್ತಾರೆ. ನಾವು ಏನು ತಪ್ಪು ಮಾಡ್ತೀವಿ ತೊಂದರೆ ಇಲ್ಲ. ಸೊ ನಮಗೆ ತಪ್ಪು ಮಾಡಲಿಕ್ಕೆ ಒಂದು ಲೈಸೆನ್ಸ್, ಸ್ವಲ್ಪ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡುವಂಥ ಪ್ರಾಯಶ್ಚಿತ್ತಗಳಿವೆಲ್ಲ. ಏನು ಉಪಯೋಗ ಅಂತ ಹೇಳ್ತಾನೆ ಪರೀಕ್ಷಿತರಾಗ ಶುಕಾಚಾರದ. ಅದಕ್ಕೆ ಅವರು ಹೇಳುವುದು, ಪ್ರಾಯಶ್ಚಿತ್ತ ಅಶೇಷಾಣ ಹರಿಸಂಸ್ಮರಣಂ ಪರಂ. ಉಳಿದ ಪ್ರಾಯಶ್ಚಿತ್ತಗಳು ಯಾವುದು ಉಪಯೋಗ ಇಲ್ಲ. ಒಂದು ಪ್ರಾಯಶ್ಚಿತ್ತ ಅಂದರೆ ನಾನು ತಪ್ಪು ಮಾಡಿದೆ ಅನ್ನೋದ್ರ ಬಗ್ಗೆ ಪಶ್ಚಾತ್ತಾಪ ಮೂಡಬೇಕು. ಅದು ಮೂಡದೆ ಪ್ರಾಯಶ್ಚಿತ್ತ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಯಾಕೆಂದರೆ ಮುಖ್ಯವಾಗಿ ಮನುಷ್ಯ ನಾನು ತಪ್ಪು ಮಾಡಿದೆ, ನನ್ನಿಂದ ತಪ್ಪಾಗಿ ಹೋಯಿತು ಅನ್ನೋ ಪಶ್ಚಾತ್ತಾಪ ಬಂದರೆ ಮತ್ತೆ ಆ ತಪ್ಪು ಮಾಡೋಲ್ಲ. ಮತ್ತು ಅವನಿಗೆ ಕನ್ಫೆಸ್ ಮಾಡೋ ಅಧಿಕಾರ ಆವಾಗಿರೋದು. ನೋಡಿ, ಚಿಕ್ಕಂದಿನಲ್ಲಿ ನಾವು ತಂದೆಯ ಕಿಸೆಯಿಂದ ದುಡ್ಡು ಕದ್ದಿದ್ರೆ, ಈಗ ಅದನ್ನು ಸಭೆಯಲ್ಲಿ ಹೇಳ್ತೇವೆ, ನಾನು ಚಿಕ್ಕಂದಾಗ ಅಪ್ಪನ ಕಿಸೆ ದುಡ್ಡು, ಯಾಕಂದರೆ ಈಗ ಕಲಿಯೋಲ್ಲ, ಆದ್ದರಿಂದ ಈಗಲೂ ಕಲಿಯೋ ಬುದ್ಧಿ ಇದ್ದರೆ ಹೇಳಲಿಕ್ಕೆ ಆಗೋಲ್ಲ ಅದು. ಆದ್ದರಿಂದ ನಾವು ಆ ತಪ್ಪನ್ನು ಓವರ್ಕಮ್ ಮಾಡಿದಾಗ ಅದನ್ನು ಕನ್ಫೆಸ್ ಮಾಡಲಿಕ್ಕೆ ಆಗುತ್ತೆ. ಅದನ್ನು ಕನ್ಫೆಷನ್ ಅಂದರೆ ಮತ್ತೆ ಮಾಡುವುದಲ್ಲ, ಎಂದೂ ಮುಂದೆ ಮಾಡದ ನಿರ್ಧಾರ, ಅದು ಕನ್ಫೆಷನ್. ಅದಕ್ಕೆ ಅಂಥ ನಿರ್ಧಾರ ಬಂದು ಬಿಡಬೇಕಾಗಿದೆ. ಮತ್ತೆ ಈ ಮಾಡಿದ್ದಕ್ಕೆ ಪರಿಹಾರ ಏನು? ಹರಿಸಂಸ್ಮರಣಂ ಪರಂ. ಬೇರೆ ಪ್ರಾಯಶ್ಚಿತ್ತವೇ ಇಲ್ಲ. ಅದು ಭಗವಂತನ ನಾಮಸ್ಮರಣೆ ಮಾಡು, ಎಲ್ಲ ತೊಳ್ಕೊ, ಮುಂದೆ ಮಾಡೋದಿಲ್ಲ ಅನ್ನೋ ತೀರ್ಮಾನ ಮಾಡಬೇಕು. ಇಲ್ಲದಿದ್ದರೆ ಏನು ಉಪಯೋಗ ಇಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ತಪ್ಪಿಗೂ ಪರಿಹಾರ, ಬೇರೆ ಪರಿಹಾರ ಇಲ್ಲ. ಎಲ್ಲ ಕ್ಷಣಿಕ ಪರಿಹಾರಗಳು ಮತ್ತು ತಾತ್ಕಾಲಿಕವಾಗಿ ಆದರೆ ಆಯಿತು, ಆಗದಿದ್ದರೆ ಇಲ್ಲ. ಇದು ಖಚಿತವಾದ ಪರಿಹಾರ. ಇವರು ಹೇಳಿದ್ದಾರೆ ಆಯುರ್ವೇದದಲ್ಲಿ, ವಿಷ್ಣು ಸಹಸ್ರಮೂರ್ಧಾನಂ ಚರಾಚರಪತಿಂ ಪ್ರಭುಂ ಸ್ತುವನ್ನು ನಾಮ ಸಹಸ್ರೇಣ ಜ್ವರಾನ್ನು ಸರ್ವಾನ್ ವ್ಯಪೋಗತೆ. ಜ್ವರ ಬಂತು, ಭಯಾನಕವಾದ ಜ್ವರ ಬಂತು, ಉಲ್ಬಣ, ಡಾಕ್ಟ್ರ್ ಹೇಳಿದ್ರು 4th ಸ್ಟೇಜ್ ಮಲಿಗ್ನೆನ್ಸಿ ಅಂತ ಹೇಳಿದರು. ಗುಣ ಆಗೋಲ್ಲ, ಮನೆ ಕಳಿಸಿದ್ರು. ಲೆಕ್ಕ ಮಾಡೋದು ದಿನ ಅಂತ. ಆಗ ನಮ್ಮ ಆಯುರ್ವೇದ ಶಾಸ್ತ್ರ ಹೇಳುತ್ತೆ, ನಮ್ಮ ಮದ್ದು ಅದಕ್ಕೊಂದು ಲಿಮಿಟೆಡ್ ಕೆಪಾಸಿಟಿ. ಅದು ಬೇರೆ ಬೇರೆ ಕಾಯಿಲೆ, ಬೇರೆ ಬೇರೆ ಮಾತ್ರೆಗಳು, ಮತ್ತು ಅದು ಬೇರೆ ಬೇರೆ ವ್ಯಕ್ತಿಗೆ ಬೇರೆ ಬೇರೆ ರೀತಿ ಪರಿಣಾಮ. ಒಬ್ಬರಿಗೆ ಗುಣ ಆಗ್ಬೋದು, ಒಬ್ಬರಿಗೆ ಗುಣ ಆಗದೇ ಇರ್ಬೋದು. ಎಲ್ಲರಿಗೂ ಗುಣವಾಗುವ, ಎಲ್ಲ ಕಾಯಿಲೆಗಳನ್ನು ಗುಣ ಮಾಡುವ ಏಕಮಾತ್ರ ಮೆಡಿಸಿನ್ ಇದೆ, ಅದು ವಿಷ್ಣು ಸಹಸ್ರ. ಇದನ್ನು ನಾನು ಅನೇಕ ಕಡೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೇನೆ. ಇದನ್ನು ಜಪ ಮಾಡಿ 4th ಸ್ಟೇಜ್ ಮಲಿಗ್ನೆನ್ಸಿ ಗುಣ ಆದರೂ ಕೂಡ ದಾಖಲೆ ನನ್ನ ಹತ್ರ ಉಂಟು. ಬೇರೆ ಯಾವುದಕ್ಕೂ ಗುಣ ಆಗೋದು 4th ಸ್ಟೇಜ್ ಮಲಿಗ್ನೆನ್ಸಿಂದ ಡಾಕ್ಟರ್ ಮನೆ ಕಳಿಸ್ತಾರೆ. ಬದುಕಿದಷ್ಟು ದಿವಸ ಬದುಕೋದು, ಏನೂ ಮಾಡಲಿಕ್ಕಾಗಲ್ಲ ಅಂತ. ಆದರೆ ಹರಿಸಂಸ್ಮರಣಂ ಪರಂ, ವಿಷ್ಣು ಸಹಸ್ರನಾಮ ಹೇಳಿ 4th ಸ್ಟೇಜ್ ಮಲಿಗ್ನೆನ್ಸಿ ಗುಣ ಆದದ್ದು ಅನೇಕ ದಾಖಲೆಗಳು ನನ್ನ ಹತ್ರ ಇದೆ. ನಾನು ಯಾವಾಗಲೂ ನೆನಪಿಟ್ಟುಕೊಳ್ಳಿ, ನಾನು ಪುಸ್ತಕದಲ್ಲಿ ಓದಿದ್ದನ್ನು ಉರು ಹೊಡೆದದ್ದು ನಿಮ್ಮ ಮುಂದೆ ಕಾರುವುದಿಲ್ಲ. ನಾನು ಜೀವನದಲ್ಲಿ ಏನು ಅನುಭವಿಸಿದ್ದೇನೆ ಅದನ್ನು ನಿಮ್ಮ ಮುಂದೆ ನಾನು ಹೇಳ್ತೇನೆ. ಹಾಗಾಗಿ ಈ ವಿಷ್ಣು ಸಹಸ್ರನಾಮದಿಂದ ಆಗಿರ್ತಕ್ಕ ಪರಿಣಾಮಗಳು, 100 ಕಥೆಗಳು ನನ್ನ ಹತ್ತಿರ ಇದೆ. ಬೇರೆ ಬೇರೆ ಅದು ಏನು ಪರಿಣಾಮ ಆಯಿತು, ಅವರು ಹೀಗೆ ಮಾಡಿದೆವು, ಹೀಗಾಯಿತು ಅಂತ ರಿಪೋರ್ಟು ಅಂಥ. ಅದಕ್ಕೋಸ್ಕರ ಅಂಬಃ ಹಂತಿ ಅಂಬಃ ಸಪದಿ ನೃಣಾಂ ಅಶೇಷತಃ ಅನ್ಯಂ ಕಶೇಷಾದ್ ಭಗವತಃ ಆಶ್ರಯೇನು. ಹಾಗಿರುವಾಗ ಎಲ್ಲ ಜಗತ್ತು ನಾಶವಾದಾಗಲೂ ಉಳಿಯುವಂಥ ಭಗವಂತನ ಸ್ಮರಣೆ ಬಿಟ್ಟು ಯಾವುದೋ 4 ದಿನ ಇದ್ದು ನಾಶವಾಗೋದನ್ನು ಸ್ಮರಣೆ ಮಾಡಿ ನಾವು ನಶ್ವರತೆಯನ್ನು ಕಳ್ಕೊಳ್ಳೋದು. ನಾವು ಅಮರರಾಗಬೇಕು ಅಂದರೆ ಮರ್ತ್ಯರ ಸ್ಮರಣೆ ಮಾಡಿ ನಾವು ಅಮರ್ತ್ಯರಾಗುವುದು ಹೇಗೆ? ಯಾರಿಗೆ ಸಾವೇ ಇಲ್ಲವೋ ಅವನ ನಾಮವನ್ನು ಸ್ಮರಣೆ ಮಾಡಿ.